ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಡೇ 5 ಇವತ್ತು ಸಹ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ಮೂತಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾವುದಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಬೀಟ್ರೋಟ್ ಆ್ಯಪಲ್ ಸ್ಮೂತಿನ ಇವತ್ತು ನಾನು ಮಾಡ್ಕೊಳ್ತಾ ಇರೋದು. ಸೊ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಮೇಯ್ನ್ ಬೇಕಾಗಿರೋದೆ ಬೀಟ್ರೋಟು. ಸೊ ಬೀಟ್ರೋಟು ನನಗೆ ಫೇವ್ರೆಟ್ ವೆಜಿಟೇಬಲ್ಲು. ನಾನು ರೆಗ್ಯುಲರಾಗಿ ಬೀಟ್ರೋಟ್ನ ಯೂಸ್ ಮಾಡ್ತಿರ್ತೀನಿ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಮನೆಯವ್ರಿಗೆ ಬೀಟ್ರೋಟ್ ಅಂದರೆ ಆಗೋದೇ ಇಲ್ಲ, ಯಾಕಪ್ಪ ಗೊತ್ತಿಲ್ಲ. ಬಟ್ ನಾನು ಮಾತ್ರ ರೆಗ್ಯುಲರಾಗಿ ಬೀಟ್ರೋಟ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಸ್ಮೂತಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಬೀಟ್ರೋಟು, ನೆನೆಸಿಟ್ಕೊಂಡಿರುವಂಥ ಓಟ್ಸು, ಆ್ಯಪಲ್ಲು, ಡ್ರೈ ಫ್ರೂಟ್ಸ್ ಲಡ್ಡು, ಅದ್ರ ಜೊತೆಗೆ ಸೀಡ್ಲೆಸ್ ಡೇಟ್ಸು, ಅದ್ರ ಜೊತೆಗೆ 1 ಸ್ಪೂನು ಫ್ಲಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹಾಲು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ರುಬ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಯಾ ಸೀಡ್ಸು ಅಷ್ಟೇ ದೇಹಕ್ಕೆ ತಂಪು, ಹಾಗಾಗಿ ಸೊ ಟೇಸ್ಟಿಗಿರಲಿ ಅಂತೇಳಿ ಪಿಸ್ತಾ, ಬಾದಾಮಿ, ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಡಿದೆ. ಬೀಟ್ರೋಟ್ ಜ್ಯೂಸು ಅಷ್ಟೇ ಫಸ್ಟ್ ಟೈಮು ಟ್ರೈ ಮಾಡಿದ್ದು, ಹೇಗಪ್ಪ ಇರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ ಸ್ನೇಹಿತರೆ. ನಾನು ಆಫ್ಟರ್ನೂನ್ ಏನಪ್ಪ ಮಾಡೋದು ಅಂದ್ಕೊಂಡೆ, ಆಗ ನನಗೆ ನೆನಪಾಗಿದ್ದೆ ಸ್ಯಾಲೆಡ್. ಇವತ್ತು ವೆಜಿಟೇಬಲ್ ಸ್ಯಾಲೆಡ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಹಾಗಾಗಿ ಇವತ್ತು ವೆಜಿಟೇಬಲ್ ಸ್ಯಾಲೆಡ್ಗೆ ಕುಕುಂಬರ್ ತೊಗೊಂಡಿದ್ದೀನಿ, ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೊಟೊ, 1 ಕ್ಯಾರೆಟು, ಅದ್ರ ಜೊತೆಗೆ ನಾನು ಕಡಲೆ ಬೀಜನೂ ತೊಗೊಂಡಿದ್ದೀನಿ ಟೇಸ್ಟ್ ಬರಲಿ ಅಂತ. ಕಡಲೆ ಬೀಜ ಮತ್ತು ಕಾರ್ನ ನಾನು ಬೇಯಿಸಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮೊಸರು ಏನಕ್ಕಪ್ಪ ಅಂತಂತಂದರೆ, ಅದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ. ಮೊಸರಿಗೆ ಬರೀ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಟೇಸ್ಟಿಂಗ್ ಪೌಡರ್ಸ್ ಏನೇನು ಬರುತ್ತೆ, ಮಸಾಲ ಪೌಡರ್ಸು ಪ್ಲಸ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ, ನಾನು ಏನೇನು ತೊಗೊಂಡಿದ್ದೀನೋ ಅಷ್ಟನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಡ್ರೆಸ್ಸಿಂಗ್ ಅಂತ ಏನು ಮೊಸರನ್ನ ತೊಗೊಂಡಿದ್ದೀನಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋ ನೋಡಿ ಈ ಥರ ಬರುತ್ತೆ. ಸೊ ಡ್ರೆಸ್ಸಿಂಗ್ ಅಂತ ನೋಡೋದಕ್ಕೂ ಲುಕ್ಕಾಗಿ ಕಾಣಿಸುತ್ತೆ, ಪ್ಲಸ್ ಟೇಸ್ಟ್ ಮಾತ್ರ ಸೂಪರ್ ಸ್ನೇಹಿತರೆ. ನನಗೆ ಟೇಸ್ಟ್ ಹೇಗೆ ಬರುತ್ತೋ ಅಂತೇಳಿ ನನಗೆ ಸ್ವಲ್ಪ ಲೈಟಾಗಿ ಭಯ ಇತ್ತು, ಏಕೆಂದರೆ ಹೆಂಗಪ್ಪ ತಿನ್ನೋದು ಅಂತೇಳಿ. ಏಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಎಲ್ಲದೂ ಅಷ್ಟೇ ಹೇಗಿರುತ್ತೋ ಅಂತ ಅಂದ್ಕೊತೀವಿ. ಬಟ್ ನಾವು ಅದನ್ನು ಮಾಡಿಕೊಂಡು ರೆಗ್ಯುಲರಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಅದ್ರ ಟೇಸ್ಟ್ ಗೊತ್ತಾಗೋದು. ನಾನಂತೂ ತಿನ್ನಬೇಕಾದ್ರೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ. ಏಕೆ ಅಂತಂದರೆ ನಮ್ಮ ಮನೆಯವರು ಅಷ್ಟೇ, ನಮ್ಮ ಮನೆಯವ್ರಿಗೂ ಕೊಟ್ಟೆ. ನಮ್ಮ ಮನೆಯವರು ತುಂಬ ಖುಷಿಪಟ್ಟರು. ರೆಗ್ಯುಲರಾಗಿ ಇದನ್ನು ಟ್ರೈ ಮಾಡಪ್ಪ, ಡೈಲಿ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊ ಅಂತ ಅವರು ಸಹ ಸಜೆಸ್ಟ್ ಮಾಡಿದರು. ಸೊ ನನ್ನ ಡಯಟ್ ಜರ್ನಿಲಿ ಸ್ನೇಹಿತರೆ ತುಂಬ ಖುಷಿ ಆಗ್ತಾಯಿದೆ. ಏಕೆಂದರೆ ನಾವು KG ಗಟ್ಟಲೆ ದಿನದಲ್ಲೇ ಕಮ್ಮಿ ಆಗೋದಿಲ್ಲ. ಬಟ್ ನಾನೊಂದು 500 ಗ್ರಾಮ್ಸ್ 600 ಗ್ರಾಮ್ಸು ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಇನ್ನು ಈವ್ನಿಂಗಿಗೆ ಅಂದರೆ ನೈಟ್ಗೆ ನಾನು ಇವತ್ತು 8 o'clock ಹಂಗೆ 2 ಚಪಾತಿ. ಸೊ ಬೆಳಿಗ್ಗೆ ಸ್ಮೂತಿ ಮಾಡಿದ್ರಲ್ಲೇ ಅರ್ಧ ಬೀಟ್ರೋಟ್ ಉಳಿದಿತ್ತು, ಹಾಗಾಗಿ ಅದರದ್ದೇ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಕುಕುಂಬರ್ನ ಹಚ್ಚಿಟ್ಕೊಂಡೆ, ಜೊತೆಗೆ 2 ಚಪಾತಿ. ಇಷ್ಟು ನನ್ನ ನೈಟು ಊಟ ಮುಗೀತು. ಇವತ್ತು ಸಹ ನನಗೆ ತುಂಬ ಖುಷಿ ಆಯಿತು. ನಾನು ಇದನ್ನು ನೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇನೂ ಸಹ ನಾನು ಇದೇ